ಬೆಂಬಲಿಗರು ಹೇಳ್ತಾ ಇರೋದು ಶಿವಣ್ಣವರು ಸೀನಿಯರ್ ಇದ್ದಾರೆ, ಅವ್ರಿಗೆ ಕೊಡಬೇಕು ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ. ಆದರೆ ಹಾನಗಲ್ಲಲ್ಲಿ ಶ್ರೀನಿವಾಸ್ ಮಾನ್ಯ ಅವರು ಹೇಳ್ತಾ ಇರೋದು ಏನಂತಂದ್ರೆ, ನನಗೂ ಅನುಭವ ಇದೆ, ನನಗೂ 17 ವರ್ಷ ಅಧಿವೇಶನ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಕೆಲಸ ಮಾಡಿರುವಂತ ಅನುಭವ ನನಗೂ ಇದೆ. ಯಾವ ರೀತಿಯಲ್ಲಿ ಸೀನಿಯರ್ ಆಗ್ತಾರೆ ಶಿವಣ್ಣವರು ಅನ್ನೋಂಥ ಮಾತುಗಳನ್ನು ಒಂದು ವರ್ಷ ಅಷ್ಟೇ ಸೀನಿಯರ್ ಅಲ್ಲ, ಅವರು 2 ಸಲ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡ್ಯಾರ. ಒಂದು ಸಲ ಬೈ ಎಲೆಕ್ಷನಾಗ ಗೆದ್ದಾರ, ಒಂದು ಸಲ ಫುಲ್ ಟೈಮಲ್ಲಿ ಚುನಾವಣೆ ಗೆದ್ದಾರ. ಅವರು 4 ಸಲನ ಆದಂಗೆ ಆಗೈತಿ. ಅವ್ರದ್ದು ಅವಧಿ ಕಡಿಮೆ ಐತಿ. 4 ಸಲ ಗೆದ್ರು ನನ್ನ ಅವಧಿ ಭಾಳ ಐತಿ. ನಾನು 94ರಿಂದ MLA ಆಗೇನಿ. ಅವರು 2000ದಾಗನ ಯಾವಾಗ ಆಗ್ಯಾರ. ಅವ್ರು 2003-4 ಮತ್ತು ಬುದ್ಧಿವಂತಿಕೆ ಒಳಗೆ ಅನುಭವದೊಳಗೆ ನನಗಿಂತ ಒಟ್ಟು ಸೀನಿಯರ್ ಆಗ್ತಾರೆ ಅವರು. ನಾವು ಮಬ್ಬ ಮಂದಿ, ಹಳ್ಳಿ ಮಂದಿ, ಹಿಂಗಾಗಿ ನಮಗೂ ಅವ್ರಿಗೂ ಒಟ್ಟು ಫರ್ಕ್ ಆಕೈತಿ. ಅವರು ಬುದ್ಧಿವಂತರು, ಅವರು ಅನುಭವಿಸ್ತರು. ಅವ್ರು ಅನುಭವಿಸ್ತಕ್ಕ ಬುದ್ಧಿವಂತಿಕೆಗೆ ನಮ್ಮನ್ನು ಅವ್ರನ್ನ ಕಂಪೇರ್ ಮಾಡೋಕ್ಕಾಗೋದಲ್ಲ ಏನ್ರಿ. ಆಯ್ತು, ನಾನೇನು ಅವ್ಗೇನು ಕೊಡಬೇಕಾಗ, ಅವಾಗೇನು ಆಗ್ಬೇಡ ಅಂತೇಳಿ ನಾವು 3 ಮಂದಿ ಅದಾವೆ. ನನಗೆ ಕೊಟ್ಟರು ಸಂತೋಷ, ರುದ್ರಪ್ಪ ಲಮಾಣಿಗೆ ಕೊಟ್ಟರು ಸಂತೋಷ, ಶ್ರೀನಿವಾಸ್ ಮಾನ್ಯ ಕೊಟ್ಟರು ಸಂತೋಷ. ಜಿಲ್ಲಾಕ್ಕೊಬ್ರಿಗೆ ಯಾರಿಗಾರ ಕೊಡ್ಲಿಪ್ಪ ಅಂತ ನಮ್ಮದು ಒತ್ತಡ ಅಷ್ಟೆ. ಹೆಸರು ಆದ್ರೇನು, ಕೊಡುಗೆ ಏನಿದೆ ಅಂತ ಪ್ರಶ್ನೆ. ನನ್ನ ಕೊಡುಗೆ ಆ ಕ್ಷೇತ್ರದ ಜನರಿಗೆ ಗೊತ್ತು, ಜಿಲ್ಲಾ ಜನರಿಗೆ ಗೊತ್ತು, ಪಕ್ಷಕ್ಕೂ ಕೂಡ ಗೊತ್ತು. ಶಿವಣ್ಣವ್ರು ಯಾರು ಅಂತಕ್ಕಂಥದ್ದು ಪಕ್ಷಕ್ಕೂ ಕೂಡ ಗೊತ್ತೈತಿ. ಅದನ್ನು ನಾವು ಬಾಯಿ ಬಿಚ್ಚಿ ಹೇಳೋಕ್ಕಾಗೋದಿಲ್ಲ. ಯಾವ ಟೈಮ್ನಾಗ ಏನೇನಾಗೈತಿ ಏನು ಅನ್ನೋದು ಐತಿ, ಅದನ್ನು ನಾವು ಬಾಯಿ ಬಿಚ್ಚಿ ಹೇಳೋಕ್ಕಾಗೋದಿಲ್ಲ. ಒಟ್ಟೇನಪ್ಪ, ನಮ್ಗಿಂತ ಮಾನ್ಯವರು ಬುದ್ಧಿವಂತರು, ಅನುಭವಿಸ್ತರು. ಅವ್ರಿಗೆ ಕೊಟ್ಟರು ಸಂತೋಷ, ರುದ್ರಪ್ಪ ಲಮಾಣಿಗೆ ಕೊಟ್ಟರು ಸಂತೋಷ, ನನಗೆ ಕೊಟ್ಟರು ಸಂತೋಷ. ಜಾತಿ ಲೆಕ್ಕಾಚಾರದ ಮೇಲೆ ನಾನು ರಾಜಕಾರಣ ಮಾಡ್ತಿಲ್ಲ. ನಾ ಏನಂದ್ರೆ ಪಕ್ಷ ನಿಷ್ಠೆ ಇದೆ, ಅದಕ್ಕೆ ಮಿನಿಸ್ಟ್ರಿಗೆ ಕೇಳಕ್ ಹೋಗ್ತಾ ಇದ್ದೇನೆ, ಜಾತಿವಾರ ಹೋಗ್ತಾ ಇಲ್ಲ ನಾನು. ನೋಡ್ರಿ, ಪಕ್ಷ ಯಾವುದೋ ಒಂದು ಪಕ್ಷ ಹುದ್ದೆ ಕೊಡಬೇಕಾದ್ರೆ ಜಾತಿನೂ ನೋಡ್ತೈತಿ, ಅವರು ಅನುಭವನೂ ನೋಡ್ತೈತಿ, ಸರ್ವಿಸು ನೋಡ್ತೈತಿ. ಅಂಥವ್ರು ಗುರುತಿಸ್ತಕ್ಕಂಥದ್ದು ಹೈಕಮಾಂಡ್. ಈಗ ಎಲ್ಲ ಜಾತಿಯರಿಗೆ ಏನು ಈಗ ನಾವು ಸಮಾಜ ದೊಡ್ಡದೈತೆ ಅಂತೇಳಿ ನಮಗೆ 3-4 ಕೇಳೋಕ್ಕಾಗೈತಿ. ಆ ಸಮಾಜ ತಕ್ಕಂಗೆ ಎಷ್ಟೆಷ್ಟು ಐತಿ, ಹೆಂಗೈತಿ, ಆ ಲೆಕ್ಕಾಚಾರದ ಮ್ಯಾಗ ಹೈಕಮಾಂಡ್ ಕೊಡ್ತಾರೆ. ಏನು ನಾನು ನಿರ್ಣಯ ಮಾಡ್ತಕ್ಕಂಥದ್ದು ಪಕ್ಷ, ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು, ಪಕ್ಷದ ಮುಖಂಡರು ಅವರಿಗಾಗಲೇ ಸಚಿವರಾಗಿದ್ದಾರೆ. ಸಂತೋಷ, ಶುಭ ಕೋರ್ತೀನಿ. ಶಾಸಕರಾಗಿ 3 ವರ್ಷಕ್ಕೆ ನೀವು ಸಚಿವರಾಗಿದ್ದೀರ, 17 ವರ್ಷ ಆದರೂ ಆಗಿಲ್ಲ ಅಂತ. ಹೌದ್ರಿ. ಮತ್ತೆ ನಂತರ ನಾವು ಆಗೇ ಇಲ್ಲಲ್ಲ. ಒಂದ್ಸಲ ಆದ್ವಿ. ಅದು ಯಾಕೆ ಕೊಟ್ರು ನನಗೆ 1994 ನನಗೆ ಯಾಕೆ 95 ನಾನು ಯಾಕೆ ಮಂತ್ರಿ ಮಾಡಿದ್ರು ಅಂದ್ರೆ, ಆಗಿನ ಸಂದರ್ಭದೊಳಗೆ ನಾ ಜನತಾ ಪಕ್ಷ ನಂದು ಇಡೀ ರಾಜ್ಯಕ್ಕೆ ಮೊದಲೇ ರಿಸಲ್ಟ್ ಅನೌನ್ಸ್ ಆಗಿತ್ತು. ನಂದು ಬೋಣಿಗೆ ಆಗೈತಿ ಅಂತೇಳಿ ನಾನು ಅವತ್ತು ಮಂತ್ರಿ ಮಾಡಿದ್ರು. ನಾನು ಎಲ್ಲರೂ ಆರಿಸಿ ಬಂದಂಗೆ ಬಂದೆಪ್ಪ ಅಂದ್ರೆ ನಾನೇನು ಅವತ್ತು ಮಂತ್ರಿ ಹಾಕಿದ್ದಲ್ಲ. ಮೊದಲೇ ಸಲ ಆರಿಸಿ ಬಂದನ, ಅವನ ಮುಖಾಂತರ ನಮ್ಮ ಸರ್ಕಾರ ಬಂದೈತೆ ಅವತ್ತು ಅಂತೇಳಿ ದೇವೇಗೌಡರು, ಸಿದ್ದರಾಮಯ್ಯನವರು, ರಾಮಕೃಷ್ಣ ಹೆಗಡೆ ಅವರು, JH ಪಟೇಲ್ರು ಅವರು ಎಲ್ಲರೂ ಮಾತಾಡ್ಕೊಂಡು ಅವತ್ತು ನಾನು ಮಂತ್ರಿ ಮಾಡಿದರು. ಏನ್ರಿ, ನಾನೇನು ಅವತ್ತು ಮಂತ್ರಿ ಮಾಡಿರಿ ಅಂತ ಹೋಗಿದ್ದಲ್ಲ. ದಿವಂಗತ CM ಉದಾಸಿ ಅವ್ರನ್ನ ಮಂತ್ರಿ ಮಾಡಿರಿ ಅಂತ ಹೇಳಕ್ಕೆ ಹೋದವ. ಏನ್ರಿ, ನಾವು ಯಾವಾಗಲೂ ಮಂತ್ರಿಗಿರಿಗೆ ಜೋತ್ ಬಿದ್ದಾರಲ್ಲ. ಅವತ್ತು ಕೂಡ ಉದಾಸಿಯವ್ರ ಪರವಾಗೇ ಹೇಳೇ ನಾನು. ಆದರೆ ಪಕ್ಷ ಅವತ್ತ ಈ ಥರ ಒಂದು ಲೆಕ್ಕಾಚಾರ ಹಾಕಿ, ಇವರಿಂದ ನಮಗೆ ಬೋಣಿಗೆ ಆಗೈತಿ, ಸರ್ಕಾರ ಬಂದೈತಿ, ಇವ್ರು ಮಂತ್ರಿ ಮಾಡ್ಬೇಕಂತೇಳಿ ಅವತ್ತು ನಮ್ಮ ಪಕ್ಷ ಹೈಕಮಾಂಡು ಮುಖಂಡರು ಮಾಡ್ಯಾರ. ಶಿವಣ್ಣವರ ಆರೋಪದಾಗ ಯಾವುದೇ ಹುರುಳಿಲ್ಲ, ಸಾಕ್ಷಿ ಅದು ಆ ದೇವ್ರಿಗೊಬ್ಬ ಗೊತ್ತು, ಹೇಳಿದವ್ನು ಗೊತ್ತು, ಕೇಳಿದವ್ನು ಗೊತ್ತು, ಅವ ಬಂದು ನನಗೆ ಹೇಳಿದವ್ನು ಗೊತ್ತು ಅಷ್ಟ. ಹುರುಳಿಲ್ಲ ಅಂದ್ರೆ ಹುರುಳಿಲ್ಲ.
ಅದನ್ನ ಸ್ಥಿತಿಗೆ ಅಂದ್ರೆ ಸರಿ ಹೋದ್ರೆ ಸರಿ ಆಕೈತಿ. ಪಕ್ಷದ ಅಧ್ಯಕ್ಷ ನಿಮ್ಮ ಗಮನಕ್ಕೆ ತಂದಾರಂತೆ, ಅವ್ರೇನ್ ತಂದ ಅವಾಗೇನು ಹೇಳ್ಬೇಕು, ಅಧ್ಯಕ್ಷಿಗೆ ಹೇಳೇನು ಅದನ್ನ ವಿಷಯ ಯಾರು ಬಂತು ಎಲ್ಲಿಂದ ಬಂತು ಹೇಳೇನಿ. ಅವು ಅಧ್ಯಕ್ಷನ ಬೇಕಾದ್ರೆ ಕೇಳ್ಕಿರ್ಲಿ ಅವರು. ನಿಮ್ಮೊಳಗೆ ಈ ಗುದ್ದಾಟ ಯಾವತ್ತಿಗೆ ಇತ್ತು ಸರ್? ಈ ಗುದ್ದಾಟ ನಮ್ಮಲ್ಲಿ ಗುದ್ದಾಟ ಇಲ್ಲ, ನಾವೆಲ್ಲರೂ ಒಂದ 6 ಮಂದಿನ ಈ ಸಚಿವ ಸಂಪುಟದಾಗ ಈಗ 2ನೇ ಕಂತಿದೊಳಗೆ ಮಾಡ್ತಾರಂತ ನಾವು ವಿಶ್ವಾಸ ಇಟ್ಕೊಂಡು ಕುಂತೀವಿ. ರುದ್ರಪ್ಪರು ಇಟ್ಕೊಂಡಾರ, ಮಾನ್ಯವರು ಇಟ್ಕೊಂಡಾರ. ಜಿಲ್ಲಾ ಒಟ್ಟು ಮಂತ್ರಿಗಿರಿ ಸಿಗ್ತೈತರಪ್ಪ ಈ ಸಲ, ಯಾವುದೇ ಕಾಲಕ್ಕೆ ತಪ್ಪದಲ್ಲ. ಜಿಲ್ಲಾ ಕೂಟ ಶಿವಣ್ಣವ್ರ ವಯಸ್ಸಾದ್ರೂ ಸಿಗ್ತೈತಿ. ವಯಸ್ಸು ಈಗ ವಯಸ್ಸಾದಾರ ಯಾರು ಇಲ್ರಿ ಮಂತ್ರಿಗಳು. ಶ್ರೀನಿವಾಸ್ ಮಾಡ್ಯಾರ ಹೇಳಿದ್ದೀರಿ ಅಲ್ಲ, ಅವ್ರು ಹೇಳ್ಕೇವಲ್ರಿ, ಇನ್ನೂ ಆಗಿಲ್ರಿ, ಇನ್ನೂ ಅವ್ರಿಗೆ ಬ್ಯಾಡಾಗೈತಿ ಹೇಳ್ತಾರೆ ಅವರು. ಅವ್ರು ಹೇಳ್ಕೇವಲ್ರಿ, ಪಾಪ ಅವ್ರ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಈಗ CM ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಕುರುಬ ಸಮಾಜಕ್ಕೆ ನೋವು ಮಾಡಿದ್ದಾರೆ. ಈಗ ಕುರುಬ ಸಮಾಜದವ್ರು ನೋವು ಮಾಡ್ತಾರೆ. ಈಗ ಶಿವಣ್ಣವ್ರಿಗೂ ಸಚಿವ ಸ್ಥಾನ ಕೊಡ್ಲಿಲ್ಲ, ಮತ್ತೊಂದಿಷ್ಟು ನೋವು ಉಂಟಾಗುತ್ತೆ. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ನೋಡ್ರಿ, ಸಿದ್ದರಾಮಯ್ಯ ಸಾಹೇಬರು ಮ್ಯಾಗ ಕುರುಬ ಸಮಾಜ ವಿಶೇಷವಾದಂಥ ಅಭಿಮಾನ ಗೌರವ ಇಟ್ಕೊಂಡೈತಿ. ಅವ್ರು ಏನೋ ಮಾಡಿದ್ರು ಲೆಕ್ಕಾಚಾರವಾಗಿ ಮಾಡಿರ್ತಾರೆ. ಈಗ ಅವ್ರು ಮುಖ್ಯಮಂತ್ರಿ ಇದ್ದಾಗ ಒಬ್ಬರಿಗೆ ಅಷ್ಟೇ ಕೊಡಿಸಿದ್ರು, ಅವ್ರು ಸೇರಿ 2 ಸಚಿವರಾಗಿದ್ದರು, ಮುಖ್ಯಮಂತ್ರಿ ಒಬ್ಬರು ಸಚಿವರು. ಈಗ ಅವ್ರು ಮುಖ್ಯಮಂತ್ರಿಗಳಿಲ್ಲ. ನಮ್ಮನ್ನು ಮಂತ್ರಿ ಮಾಡಿರಿ ಅಂತ ಕೇಳಿದ, ನಾನು ಮುಖ್ಯಮಂತ್ರಿ ಅದನ್ನಲ್ಪ, ಉಳಿದ ಸಮಾಜದವ್ರು ಕೊಡ್ಬೇಕಂತ ಹೇಳ್ತಿದ್ರು. ಈಗ ಅವ್ರ ಮುಖ್ಯಮಂತ್ರಿಗಳು ಇಲ್ಲ. ಈ ಸಂದರ್ಭದೊಳಗೆ ನಮ್ಮ ಸಮಾಜಕ್ಕೆ ನಾವು ಕೂಡ 3ನೇ ನಂಬರ್ 4ನೇ ನಂಬರ್ ಐತೆ ನಮ್ಮ ಸಮಾಜನೂ ಕೂಡ. ನಮಗೆ ಇನ್ನೊಂದು ಸೀಟ್ ಕೇಳ್ರಿ, ಹೆಚ್ಚುವರಿ ಕೊಟ್ಟಾಗ ನಮ್ಮನ್ನು ಕನ್ಸಿಡರ್ ಮಾಡಿರಿ ಅಂತ ಕೇಳ್ಕೊಂಡವಿ ಉತ್ತರ ಕರ್ನಾಟಕದ ಕಡೆಗೆ. ಯಾಕೆ ಉತ್ತರ ಕರ್ನಾಟಕದ ಕಡೆಗೆ ಸಮಾಜನೂ ದೊಡ್ಡದೈತಿ, ಸಂಖ್ಯೆಯಲ್ಲಿ ಐತಿ. ವಿಶೇಷವಾಗಿ ಸಮಾಜ ಸಿದ್ದರಾಮಯ್ಯರ ಮ್ಯಾಗ ವಿಶೇಷವಾದಂಥ ಅಭಿಮಾನ ಗೌರವ ಇಟ್ಕೊಂಡಂಥ ಜನ ಐತಿ. ಅದಕ್ಕೆ ಉತ್ತರ ಕರ್ನಾಟಕದ ನನ್ನ ಮಾಡ್ಬೇಕಂತನೇ ಇಲ್ಲ. ರಾಘವೇಂದ್ರ ಹಿಟ್ನಾಳ್ ಅದಾನ ಏನ್ರಿ, ಅವನಾರ ಮಾಡಲಿ, ನಾನು ಒಟ್ಟು ಉತ್ತರ ಕರ್ನಾಟಕದ ಕಡೆಗೆ ಒಬ್ಬರು ಮಾಡ್ರಿ ಅಂತ ನಮ್ಮ ಜಾತಿ ಲೆಕ್ಕಾಚಾರ.